ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೆಪಿಸಿಸಿ ರಾಜ್ಯ ಸಂಚಾಲಕರಾದ ಪಟ್ಟಂದೂರು ಅಗ್ರಹಾರ ಮುನಿರಾಜುರವರು ನೂತನ ಕ್ಯಾಲೆಂಡರ್ 2025 ಬಿಡುಗಡೆ ಮಾಡಿದರು. ಕೋಲಾರ ತಾಲೂಕು ಕಸಬಾ ಹೋಬಳಿ ಸಿಂಗೊಂಡಳ್ಳಿ ಗ್ರಾಮದಲ್ಲಿ ಮಾಜಿ ಟಿಪಿಎಸ್ ಸದಸ್ಯರಾದ ಗೋವಿಂದರಾಜುರು ಅವರ ನಿವಾಸದ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರಿ ನೌಕರ ಸಂಘದಿಂದ ಭಾರತದ ಅಕ್ಷರದವ್ವ ಜ್ಯೋತಿಬಾ ಫುಲೆ ಪ್ರಶಸ್ತಿಗೆ ಭಾಜನರಾಗಿದ್ದ ದೊಡ್ಡ ಅಸಾಳ ಶಾಲೆ ಶಿಕ್ಷಕಿ ಕೆ ವರಲಕ್ಷ್ಮಿ, ಕೋಲಾರ ನಗರ ಶಾಲೆ ಟಿ ಯಶೋಧ, ತಿಪ್ಪಸಂದ್ರ ಶಾಲೆ ಕೆ ಭಾಗ್ಯಮ್ಮ, ಚಿನ್ನಾಪುರ ಶಾಲೆ ಎಂ ಲಕ್ಷ್ಮೀದೇವಮ್ಮ ಹಾಗೂ ಆರೋಗ್ಯ ಇಲಾಖೆ ಸರ್ಕಾರಿ ನೌಕರ ಸಂಘದ ಮುಖಂಡರಾದ ವಿಜಯ್ ಕುಮಾರ್ ಇವರುಗಳನ್ನು ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಕಲ್ಲುಮಂಜಲಿ ಶಿವಣ್ಣ, ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಜಿಲ್ಲಾಧ್ಯಕ್ಷ ವಿ ಸಿ ರಾಮ್, ಜಿಲ್ಲಾ ಗೌರವಾಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ ಅಲಿಯಾಸ್ ಅಪ್ಪಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಜುಂಡಪ್ಪ, ಖಜಾನ್ಸಿ ಮುನಿರಾಮಯ್ಯ, ಉಪಾಧ್ಯಕ್ಷರಾದ ವೆಂಕಟರಮಣ ಲಾಯರ್, ಕಾರಮಂಗಲ ಎಚ್ ಕೃಷ್ಣಪ್ಪ, ಕೆಟಿ ವೆಂಕಟರಮಣಪ್ಪ, ರಾಮ್ ಪ್ರಸಾದ್, ಕೆಜಿಎಫ್ ತಾಲೂಕು ಅಧ್ಯಕ್ಷರಾದ ಸಾಮ್ರಾಟ್ ಕೃಷ್ಣಮೂರ್ತಿ, ಕ್ಯಾಲ್ನೂರು ಪ್ರಕಾಶ್, ವೇಮಗಲ್ ಮುನಿಯಪ್ಪ, ಛತ್ರಕೋಡಳ್ಳಿ ನಾರಾಯಣಸ್ವಾಮಿ, ಮುನಿರಾಮಯ್ಯ ಮುಂತಾದ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಹೆಣ್ಮಕ್ಳನ್ನ ಸಂಘಟನೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಮುಂದಿನ ದಿನಗಳಲ್ಲಿ ಸಮಾನತೆ ಇರೋದ್ರಿಂದ ಅವ್ರನ್ನೂ ಮುಖ್ಯವಾಹಿನಿ ಕೊಡಬೇಕಾಗಿರುವಂಥ ಸಮಯ ಬರ್ತದೆ. ನಮ್ಮ ಮಧುಸೂದನ್ ಅವರು ಹೇಳಿದ್ರು, ಎಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬರ್ಬೇಕಾದ್ರೆ ಅವ್ರಿಗೂ ನಾವು ಸಮಾನತೆ, ನಮ್ಮ ಸಂಘಟನೆಯಲ್ಲಿ ಸಮಾನತೆ ಕೊಟ್ಟಾಗ ಎಲ್ರಿಗೂ ಈಕ್ವಲ್ ಆಗಿ ಸಮಾನತೆ ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಅವ್ರನ್ನೂ ಒಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಮಗದ ಕುಟುಂಬ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಯಾವುದೇ ಥರ ತೊಂದರೆ ಇರಬಾರ್ದು. ಎಲ್ಲೇ ಹೋಗ್ಲಿ, ಅಪ್ಪಣ್ಣ ಅವ್ರು ಹೇಳೋದು, ಎಲ್ಲೇ ಹೋದ್ರೂ ನಮ್ಮವರು ಒಂದು ಗಾಡಿ ಬಂದರೆ ನಮ್ಮೂರೊಂದು ಗೊತ್ತಾಗಬೇಕು. ಆ ಒಂದು ಸಂದರ್ಭದಲ್ಲಿ ಯಾರಿಗೋ ಒಂದು ಓಡೋಡಲು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತದೆ, ಇಲ್ಲ ಇನ್ನೊಂದು ಆಗ್ತದಾಗ ಸಂಬಂಧನೇ ಇಲ್ದರೆ ಹೋಗ್ತಾ ಇರ್ತಾರೆ. ಸಪೋಸ್ ನಮ್ಮೂರೇನಂತ ಅಲ್ಲಿ ಇದ್ದಾಗ ಗೊತ್ತಾದರೆ ಅವರು ನಮ್ಮೂರಪ್ಪ ಅಂದ್ಬಿಟ್ಟು ಒಂದು ಲೆಕ್ಕಾಚಾರದಲ್ಲಿ ಹಾಸ್ಪಿಟ್ಲಿಗೆ ಸೇರಿಸೋದು, ಇನ್ನೊಂದು ಮತ್ತೊಂದು, ಅದೊಂದು ಬಾಂಧವ್ಯ ಅಲ್ಲಿ ಉಳ್ಕೊತದೆ. ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿರೋದ್ರಿಂದ ನನಗೇನಪ್ಪ ಅನಿಸುತ್ತಂದರೆ ಈ ಮಟ್ಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಈ ಕೋಲಾರದಲ್ಲಿ ಇನ್ನೂ ನಮ್ಮ ಆನೇಕಲ್ ಭಾಗದಲ್ಲಿ ಏನು ಕಾರ್ಯಕ್ರಮ ನಡೆದಿತ್ತೋ ಅದೇ ಥರ ಈಗ ಒಂದು ಭಾಗದಲ್ಲಿ ನಡಿಬೇಕು ಅಂತ ನನ್ನೊಂದು ಆಸೆ. ಈ ಕೋಲಾರ ಭಾಗದಲ್ಲಿ ನಮ್ಮವರು ಜಾಸ್ತಿ ಇರೋದು, ಮಗದ ಕುಟುಂಬದವರು ನಮ್ಮವರು ಜಾಸ್ತಿ ಇರೋದು. ಅದರಿಂದ ಎಲ್ಲರೂ ಸೇರಿ ಈಗ ಮಗದ ಕುಟುಂಬನ ಬೆಳೆಸೋಣ. ಅದಕ್ಕೆ ಏನು ಬೇಕೋ ಸಪೋರ್ಟು ನಾವು ನಮ್ಮ ಬೆಂಗಳೂರು ಕಡೆಯಿಂದಾಗಲಿ, ನಮ್ಮ ರಾಜಮಠದ ಕಡೆಯಿಂದಾಗಲಿ ನಾವು ಎಲ್ಲ ಥರದ ಸಹಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಈ ಒಂದು 2025 ಇಸ್ವಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸ್ವಗ್ರಾಮ ಸಿಂಗೊಂಡಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿಯೂ ಒಂದೊಂದು ಹಳ್ಳಿನಲ್ಲಿ ನಮ್ಮ ಮಗ್ಗದ ಕುಟುಂಬದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತೇಳಿ ಇವತ್ತಿನ ತೀರ್ಮಾನದಲ್ಲಿ ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಆ ಪ್ರಕಾರ ನಾವು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಂದೊಂದು ಹಳ್ಳಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಾವು ಈ ಒಂದು ಸಂಘಟನೆಯನ್ನು ಮುಂದುವರಿಸ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವು ಯಾವುದೇ ಸಂಘದ ಪರ ಅಥವಾ ವಿರೋಧಿಗಳಲ್ಲ. ನಾವು ನಮ್ಮ ಒಂದು ಕುಟುಂಬವನ್ನು ನಾವು ಕಟ್ತಾ ಇರುವಂಥದ್ದು. ನಮ್ಮ ಕುಟುಂಬ ಯಾಕೆ ಕಟ್ತಾ ಇದ್ದೀವಿ ಅಂದರೆ, ನಾವು ಒಂದು ಮದುವೆಗಳು ಅಥವಾ ಇನ್ನೊಂದು ಯಾವುದೋ ಕಾರ್ಯಕ್ರಮಗಳು ಇನ್ನೊಂದು ಯಾವುದೋ ಫಂಕ್ಷನ್ಗಳಾದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಳ್ಳೋಣ, ಒಟ್ಟಾಗಿ ಎಲ್ಲರೂ ಜೊತೆಯಲ್ಲಿರೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕುಟುಂಬವನ್ನು ಕಟ್ಟಿದ್ದೇವೆ ವಿನಃ ಯಾವುದೇ ಸಂಘ ಸಂಸ್ಥೆಗಳಿಗೆ ನಾವು ವಿರೋಧಿಗಳಲ್ಲ. ಮಗ್ಗದ ಕುಟುಂಬನ ಪ್ರತಿಯೊಂದು ಗ್ರಾಮದಿಂದಲೂ ಸಂಘಟನೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಮಾಡೋಕ್ಕೆ ಹೊರಟಿದ್ದೀವಿ. ಈಗಾಗಲೇ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದೀವಿ. ರಾಜ್ಯ ಮಟ್ಟದಲ್ಲಿರೋ ನಾಯಕರನ್ನು ಗುರುಸ್ಕೊಂಡು ಆನೇಕಲ್ಲನ್ನು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಮಾಡಿದ್ವಿ. ಇದೇ ರೀತಿ ಮುಂದಿನ ದಿನಗಳನ್ನು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ನಮ್ಮ ಸಮುದಾಯದ ಕುಟುಂಬವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಹೋಬಳಿ ಮಟ್ಟದಲ್ಲೂ ಹಾಗೂ ಗ್ರಾಮೀಣ ಮಟ್ಟದಲ್ಲೂ ಸದಸ್ಯತ್ವವನ್ನು ಅಭಿಯಾನನ ಮಾಡಿ ಸದಸ್ಯತ್ವವನ್ನು ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಇದು ಎಲ್ಲದಕ್ಕೂ ನಮ್ಮ ಕುಟುಂಬದ ಸದಸ್ಯರು ಆಗ ನಮ್ಮ ಸಮುದಾಯದ ಸದಸ್ಯರು ಎಲ್ಲರೂ ಕೈ ಜೋಡಿಸಿ ಈ ಕುಟುಂಬನ ಬಲಿಷ್ಠಗೊಳಿಸ್ಬೇಕಂತ ಹೇಳ್ತಾ ಇದ್ದೀವಿ. ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದಾದಂಥ ಒಂದು ಹಿರಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ, ಒಂದು ನಮಗೆ ಮಗ್ಗದ ಕುಟುಂಬ ಒಂದು ಕ್ಯಾಲೆಂಡ್ರು
ಬಿಡುಗಡೆ ಕಾರ್ಯಕ್ರಮ ಇವತ್ತು. ಮತ್ತು ನಮ್ಮ ಹೆಣ್ಣುಮಕ್ಳಿಗೆ ಒಂದು ಸಂಭ್ರಮ ಮತ್ತು ಅವರಿಗೊಂದು ಸನ್ಮಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಇವತ್ತು ಈ ಒಂದು ಗ್ರಾಮದಲ್ಲಿ ನಮ್ಮದೊಂದು ಪುಣ್ಯ. ಈ ಗ್ರಾಮದಲ್ಲಿ ನಾವು ಒಂದು ಮಗದ ಕುಟುಂಬದ ಕ್ಯಾಲೆಂಡರ್ ಓಪನ್ ಮಾಡಿದ್ದು ನಮ್ಮದು ಪುಣ್ಯ ಅಂತ ತಿಳ್ಕೊತೀವಿ ನಾವು. ಈ ಮಗದ ಕುಟುಂಬದಲ್ಲಿ ನಾವು ಯಾವುದೇ ಥರ ಒಂದು ನಮ್ಮ ಮಗದ ಕುಟುಂಬಕ್ಕೆ ಏನೇ ಒಂದು ಕಷ್ಟ ಸುಖ ಏನೇ ಒಂದು ಕುಂದುಕೊರತೆಗಳು ಏನೇ ಇದ್ದರೂ ಇದರಲ್ಲಿ ಇವತ್ತು ಒಂದು ಸಭೆಯಲ್ಲಿ ಚರ್ಚೆ ನಡೆದು ಈ ಮುಂದಿನ ದಿನಗಳಲ್ಲಿ ಅದನ್ನು ಹೆಂಗೆ ನಾವು ನಡೆಸ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಏನು ಬೇಕೋ ಸೌಲಭ್ಯಗಳು ಸರ್ಕಾರ ಕಡೆಯಿಂದ ಅದನ್ನು ನಾವು ಒದಗಿಸೋ ಮುಖಾಂತರ ನಮ್ಮ ಹಿರಿಕರೆಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯೋಗೇಶ್ವರನವರ ಸಮ್ಮುಖದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದ್ದು, ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರೋಂಥ ನಮ್ಮ ಶ್ರೀರಾಮಣ್ಣವ್ರಿಗೆ ಮತ್ತು ಇಲ್ಲಿ ಬಂದಿರೋಂಥ ನಮ್ಮ ಎಲ್ಲ ಹಿರಿಕರಿಗೆಲ್ಲ ವಂದನೆ ಸಲ್ಲಿಸುತ್ತಾ, ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ, ಅದು ನಮಗೆ ಖುಷಿಯಾದ ಒಂದು ವಿಚಾರ. ನಮ್ಮ ಒಂದು ಕೆಲಸಕ್ಕೆ ಒಂದು ಹೆಣ್ಣುಮಕ್ಕಳ ಒಂದು ಮುಖ್ಯ ಆಗಿರೋದ್ರಿಂದ ಆ ಒಂದು ನಮಗೆ ಹೆಣ್ಣುಮಕ್ಳು ಬಂದರೆ ನಮ್ಗೆ ಖುಷಿ ಆಯಿತು. ಅದರಿಂದ ಈ ಮಗದ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಅದಕ್ಕೇನು ಬೇಕಾ ಸಹಕಾರ ನಾವೆಲ್ಲ ಕೂಡ ರೆಡಿದ್ದೀರಿ. ಜೈ ಮಗದ ಕುಟುಂಬ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು. ಅದರಿಂದ ನನಗೆ ವಂದನೆ ಸಲ್ಲಿಸುತ್ತೆ.